ಎಲ್ರು ಹೇಗಿದ್ದೀರಾ? ವಿಷಯ ಏನಂತಂದ್ರೆ ನಾವು ಉಟ್ಕೊಂಡು ಬಂದ್ಮೇಲೆ ನಾವು ಅದನ್ನ ಹೇಗೆ ಫಸ್ಟ್ ಥಿಂಗ್ ಫಂಕ್ಷನ್ ಇಂದ ಬಂದ ತಕ್ಷಣ ಹಲೋ ನನ್ನ ಮುದ್ದು ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದ್ದೀನಿ ಅಂತ ಹೇಳಿ. ಈಗ ಒಂದು ಹೊಸ ವಿಡಿಯೋಂದಿಗೆ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಷಯ ಏನಂತಂದ್ರೆ ನಾವು ಮೈಸೂರು ಸಿಲ್ಕ್ ಸೀರೆಗಳನ್ನ ಫಂಕ್ಷನ್ಗಳಿಗೆ ಉಟ್ಕೊಳ್ತೀವಿ ಅಲ್ವಾ, ಉಟ್ಕೊಂಡು ಬಂದ್ಮೇಲೆ ನಾವು ಅದನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳಿ. ಫಸ್ಟ್ ಥಿಂಗ್, ನೀವು ಫಂಕ್ಷನ್ ಇಂದ ಬಂದ ತಕ್ಷಣ ಅದನ್ನ ಫೋಲ್ಡ್ ಮಾಡಿ ಬೀರುನಲ್ಲಿ ಇಟ್ಬಿಡ್ಬೇಡಿ. ಸ್ವಲ್ಪ ಒಂದಿನ ಅಥವಾ ಒಂದ್ 2 ದಿನ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಗಾಳಿಗೆ ಹರಡಿ, ಮನೆಯಲ್ಲಿ ನೆರಳಲ್ಲೇ ಗಾಳಿಗೆ ಹರಡಿರಿ. ಸೊ ಅದೆಲ್ಲ ಬೆವರು ಸ್ಮೆಲ್ಲು ಆ ಥರದ್ದೆಲ್ಲ ಇದ್ರೆ ಸ್ವಲ್ಪ ಏನಿದ್ರು ಅದು ಕ್ಲಿಯರ್ ಆಗಿರುತ್ತೆ. ಅದಾದ್ಮೇಲೆ ನಿಮ್ಗೆ ಈ ಫಾಲ್ಸ್ ಹತ್ರ ಎಲ್ಲ ಸ್ವಲ್ಪ ಗಲೀಜಾಗಿರುತ್ತೆ. ಸೊ ಇದನ್ನ ಎವ್ರಿ ಟೈಮ್ ಡ್ರೈ ಕ್ಲೀನಿಂಗ್ ಕೊಡ್ತಾ ಬಂದ್ರೆ ಸೀರೆ ಲೈಫ್ ಹಾಳಾಗ್ಬಿಡತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿ ಈ ಮುಂದೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನಮ್ಮ ಗಾರ್ಡನ್ ಅಲ್ಲಿ ಅಂದ್ರೆ ಟೆರೆಸ್ ಗಾರ್ಡನ್ ಅಲ್ಲಿ ಸ್ಪ್ರಿಂಗ್ ಆನಿಯನ್ ಬೆಳೆದಿತ್ತು, ಅಂದ್ರೆ ಈರುಳ್ಳಿ ಸೊಪ್ಪು ಅಂತ ಹೇಳ್ತಾರಲ್ಲ, ಅದು ಬೆಳೆದಿತ್ತು. ವೆರಿ ಕ್ವಿಕ್ ರೆಸಿಪಿ ಇದೆ, ಅದನ್ನ ನೋಡ್ಕೊಂಡು ಬಂದ್ಬಿಡಿ. ನಂತರ ಈ ಸೀರೆಗೆ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ. ಹೋಗೋಣವಾ? ಇದೆ ನೋಡಿ, ಈರುಳ್ಳಿ ಇಷ್ಟು ಚೆನ್ನಾಗಿ ಬೆಳೆದಿದೆ. ಸ್ವಲ್ಪ ಒಣಗೋಗ್ಬಿಟ್ಟಿದೆ, ನಾನು ಸ್ವಲ್ಪ ಮಾಡೋದು ಲೇಟ್ ಆಯಿತು. ಸೊ ನೋಡಿ, ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೋತೀನಿ. ಫಸ್ಟಿಗೆ 2 ಪಾಟಲ್ಲಿ ಸ್ಪ್ರಿಂಗ್ ಆನಿಯನ್ ಬೆಳೆದಿದೆ. ನನ್ನ ಟೆರೆಸ್ ಗಾರ್ಡನಲ್ಲಿ ಬೇರೆ ಏನೇನಿದೆ ಅಂತ ನಂದು ಇನ್ನೊಂದು ವಿಡಿಯೋ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ಅದನ್ನು ಕೂಡ ನೋಡ್ಬೋದು. ಒಂದು ಸಿಕ್ಕಿದೆ, ಇದರಲ್ಲಿ ಒಣಗಿರೋದನ್ನೆಲ್ಲ ತೆಗೆದು ನಾನು ಬರೀ ಹಸಿರಾಗಿರೋದನ್ನು ಮಾತ್ರ ಇಟ್ಕೊಂಡು ಇದನ್ನು ತೊಳೆದಾದ್ಮೇಲೆ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಸೊಪ್ಪನ್ನು ಕ್ಲೀನಾಗಿ ತೊಳೆದು ನೀರೆಲ್ಲ ಬಸಿದ್ಮೇಲೆ ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋ ಅಂಥ ಸೊಪ್ಪನ್ನ ಹಾಕ್ಕೊಂಡು ಇಲ್ಲಿ ತಾಳಿಸ್ತಾ ಬರಬೇಕು, ಅಂದರೆ ಸ್ವಲ್ಪ ಫ್ರೈ ಮಾಡ್ತಾ ಬರಬೇಕು. ಆಮೇಲೆ ಲೋ ಫ್ಲೇಮಲ್ಲಿ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ನೋಡಿ ಇವಾಗ ಸ್ವಲ್ಪ ಹೇಗೆ ಬೆಂದಿದೆ ಅಂತ. ಮತ್ತೆ ಕೈ ಆಡಿಸ್ಬಿಟ್ಟು ಮತ್ತೆ ಮುಚ್ಚಿಟ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಬೇಯಿಸಬೇಕು. ತಳ ಹಿಡಿಯದೇ ಇರೋ ಥರ ಅವಾಗವಾಗ ಕೈ ಆಡಿಸ್ತಾ ಇರಬೇಕು. ಒಂದು 8 ರಿಂದ 10 ನಿಮಿಷ ಇದೇ ರೀತಿ ಸ್ಟೀಮಲ್ಲಿ ಬೇಯಿಸಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಬಿಟ್ಟು ಮತ್ತೆ ಸ್ಟೀಮಲ್ಲಿ ಬೇಯೋದಕ್ಕೆ ಬಿಡಿ. ಈಗ ನೋಡಿ ಸ್ವಲ್ಪ ಮತ್ತೆ ಬೆಂದಿರುತ್ತೆ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಡಲೆ ಹಿಟ್ಟು. ಕಡಲೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಹಾಗೆ ಇಲ್ಲಿ ಬರೀ ಖಾರ ಪುಡಿ ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನಾವು ಸ್ವಲ್ಪ ಸಾರಿನ ಪುಡಿನೋ ಅಥವಾ ಹುಳಿ ಪುಡಿ ಎಲ್ಲ ಇರುತ್ತಲ್ಲ ಮನೆಯಲ್ಲಿ, ಅಥವಾ ಪಲ್ಯದ ಪುಡಿ ಇರುತ್ತೆ, ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಅದನ್ನು ಎಲ್ಲ ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ರುಚಿಯಾದ ಆರೋಗ್ಯಕರವಾದ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪಿನ ಪಲ್ಯ ರೆಡಿ. ಇವತ್ತು ನಮ್ಮನೆಯಲ್ಲಿ ಊಟ ಇದು: ಜೋಳದ ರೊಟ್ಟಿ, ಸ್ಪ್ರಿಂಗ್ ಆನಿಯನ್ ಪಲ್ಯ, ಮತ್ತು ಹೀರೆಕಾಯಿ ಪಲ್ಯ, ಮತ್ತು ಹೀರೆಕಾಯಿ ಸಿಪ್ಪೆ ಚಟ್ನಿ. ನಿಮಗೆ ರೆಸಿಪಿ ಬೇಕಂದರೆ ನೋಡಿ, ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಯಾರಿಗಾದ್ರೂ ಬೇಕಂದರೆ ಚೆಕ್ ಮಾಡಿ. ಈಗ ನೆಕ್ಸ್ಟ್ ಸೀರೆ ವಿಷಯಕ್ಕೆ ಹೋಗೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಈ ರೀತಿ ಒಂದು ಸ್ವಲ್ಪ ಪಾತ್ರೆನಲ್ಲಿ ನೀರು ತೊಗೊಂಡಿದ್ದೀನಿ, ಹಾಗೆ ಒಂದು ನ್ಯಾಪ್ಕಿನ್ ತೊಗೊಂಡಿದ್ದೀನಿ. ಇದನ್ನು ನಾನು ಸಿಂಕಲ್ಲಿ ಒದ್ದೆ ಮಾಡಿಕೊಂಡು ಯೂಶ್ವಲಿ ಮಾಡೋದು, ಬಟ್ ಇಲ್ಲಿ ನಿಮಗೆ ತೋರ್ಸೋಕ್ಕೆ ಅಂತ ನಾನು ಪಾತ್ರೆನಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಇದರಲ್ಲಿ ಅದ್ದುತ್ತೀನಿ. ನೋಡಿ, ಈ ರೀತಿ ಟವಲ್ನ ನಾನು ನೀರಲ್ಲಿ ಅದ್ದಿ ಕ್ಲೀನಾಗಿ ಹಿಂಡ್ಕೊಂಡಿದ್ದೀನಿ. ನೀರು ಇಲ್ಲದೆ ಇರೋ ಥರ ಹಿಂಡ್ಕೊಂಡಿದ್ದೀನಿ. ಇವಾಗ ಈ ರೀತಿ ಒದ್ದೆ ಬಟ್ಟೆ ಹಿಂಡ್ಕೊಂಡಿದ್ನಲ್ಲ, ಇದನ್ನ ನಾನು ನಿಧಾನವಾಗಿ ಧೂಳಾಗಿರೋ ಗಲೀಜಾಗಿರ್ತಕ್ಕಂಥ ಈ ಫಾಲ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ತುಂಬಾ ಮಣ್ಣು ಎಲ್ಲ ಮೆತ್ಕೊಂಡಿರುತ್ತೆ, ಅದನ್ನ ಫಸ್ಟ್ ಒರೆಸ್ಕೋಬೇಕು. ನಾನು ಈ ಸೀರೆ ಏನು ತುಂಬಾ ಗಲೀಜಾಗಿಲ್ಲ, ಕೆಲವೊಂದು ಸೀರೆಗಳು ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ, ಅಂಥವಕ್ಕೆಲ್ಲ ನೀವು ಈ ರೀತಿಯಾಗಿ ಮಾಡಿದ್ರೆ ಕ್ಲೀನ್ ಆಗಿ ಆಗುತ್ತೆ. ಮೇನ್ ನಮ್ಗೆ ತುಂಬಾ ಗಲೀಜಾಗದೆ ಈ ಫಾಲ್ಸ್ ಜಾಗದಲ್ಲಿ, ಯಾಕಂದ್ರೆ
ಸೀರೆನ ಸ್ವಲ್ಪ ಕೆಳಗೆ ಉಟ್ಟಿರ್ತೀವಲ್ವ, ತುಂಬ ಮೇಲೆ ಉಟ್ರೇನು ಚೆನ್ನಾಗಿ ಆಗಲ್ಲ ಸೀರೆ. ಸೊ ಈ ರೀತಿಯಾಗಿ ಒರೆಸ್ಕೊತಾ ಇದ್ದೀನಿ. ನಿಮಗೆ ಇದು ಸ್ವಲ್ಪ ಒದ್ದೆ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ಮತ್ತೆ ನೀರಲ್ಲಿ ಹತ್ಬಿಟ್ಟು ಒದ್ದೆ ಮಾಡ್ಕೊಂಡು ಒರೆಸ್ಬೋದು. ನನಗೆ ಸ್ವಲ್ಪ ಆರಾಮಾಗಿ ವೆಟ್ ಇದೆ, ಸೊ ನಾನು ಹಾಗೆ ಒರೆಸ್ತಾ ಇದ್ದೀನಿ. ನಿಮಗೆ ಇಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗತ್ತೆ, ಸ್ವಲ್ಪ ಲೈಟಾಗಿ ನಾವು ವಾಶ್ ಮಾಡಿರೋ ಥರ ಒದ್ದೆ ಆಗ್ತಾ ಇದೆ. ಆಮೇಲೆ ಹೀಗೆ ಇನ್ನು ಎಲ್ಲಿ ಗಲೀಜಾಗಿರೋಕ್ಕೆ ಚಾನ್ಸಸ್ ಇದೆಯೋ ಆ ಎಲ್ಲ ಪಾರ್ಟ್ಗಳನ್ನು ತೆಗೆದು ನೀವು ಒರೆಸ್ಕೊಳ್ಳಿ. ಕೆಲವೊಂದ್ಸತಿ ಇಲ್ಲಿ ಸೆರಗಿನ ಭಾಗ ಗಲೀಜಾಗಿರುತ್ತೆ, ಅಂದರೆ ಇಲ್ಲಿ ಈ ಪೋರ್ಷನ್ ಉಟ್ಕೋತೀವಲ್ಲ ಆ ಪೋರ್ಷನ್ನು ಏನಾದರೂ ಬಿದ್ದಿರುತ್ತೆ, ಏನಾದರೂ ಆಗಿರುತ್ತೆ, ಅಲ್ಲಿ ಸಹ ಒರೆಸ್ಕೊಳ್ಳಿ. ಈ ಬ್ಲೌಸ್ಗಳನ್ನ ತುಂಬ ನೀಟಾಗಿ ಕಾಪಾಡ್ಕೋಬೇಕು, ಯಾಕಂದರೆ ಈ ಸಿಲ್ಕ್ ಮೆಟೀರಿಯಲ್ ಸ್ವಲ್ಪ ಬೇಗ ಇದಾಗ್ಬಿಡತ್ತೆ. ಇಲ್ಲಿ ಸ್ವೆಟ್ ಆಗೋ ಪೋರ್ಷನ್ ಏನಿರುತ್ತಲ್ವ ಅದು ಯೂಶಲಿ ಕಿತ್ತೋಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಒಳಗಡೆನೂ ಒರೆಸ್ಬೇಕು. ಈ ರೀತಿ ಸ್ವೆಟ್ ಏನಾದ್ರು ಆಗಿದ್ರೆ ಅದು ಕೂಡ ಹೊರಟೋಗುತ್ತೆ. ಗೊತ್ತಾಗ್ತಾ ಇದೆಯಾ ಅನ್ಕೋತೀನಿ. ನೋಡಿ ಈ ರೀತಿ ಇಲ್ಲಿ ಒದ್ದೆ ಆಗಿದೆ, ಸೊ ಒರೆಸಿರೋದು ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ರೀತಿಯಾಗಿ ಇದು ಸ್ವಲ್ಪ ಫೇಡ್ ಆದಂಗಿದೆ. ಆಮೇಲೆ ಲಾಸ್ಟ್ ಟೈಮ್ ನಾನು ಹಾಕೊಂಡಾಗ ಇಲ್ಲಿ ಸ್ವೆಟ್ ಮಾರ್ಕ್ ಕೂಡ ಇದೆ, ಅದನ್ನು ಕೂಡ ನಾನು ಇವಾಗ ನೀಟಾಗಿ ಒರೆಸ್ಕೋತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಈ ರೀತಿ ಎಲ್ಲ ಒರೆಸ್ಕೊಂಡಿದ್ದೀನಿ. ಇದನ್ನ ಇವಾಗ ಡ್ರೈ ಆಗಕ್ಕೆ ನಾನು ಒಂದು ಕಡೆ ಗಾಳಿಗೆ ಹರಿವು ಬಿಡ್ತೀನಿ. ಡ್ರೈ ಆದಮೇಲೆ ಕ್ಲೀನಾಗಿ ಡ್ರೈ ಆದಮೇಲೆ ಇದನ್ನು ನಾನು ನೀಟಾಗಿ ಮಡಿಸಿ ಕಬೋರ್ಡಲ್ಲಿ ಇಡ್ತೀನಿ. ಈ ರೀತಿಯಾಗಿ ಕ್ಲೀನಾಗಿ 4 ಫೋಲ್ಡ್ ಮಾಡಿ ನಾನು ಇದನ್ನು ಒಂದಿನ ಗಾಳಿಗೆ ಹರಿವು ಬಿಡ್ತೀನಿ. ನೀವು ಇದನ್ನು ಫಂಕ್ಷನಿಂದ ಬಂದ ತಕ್ಷಣ ಮಾಡಿ ಒಂದು 2 ದಿನ ಗಾಳಿಗೆ ಒಣಗಿ ಹಾಕಿಬಿಟ್ಟು ಆಮೇಲೆ ಮಡಿಸಿ ಒಂದು ಕಾಟನ್ ಬಟ್ಟೆನಲ್ಲಿ ಮಡಿಸಿಟ್ರೆ ನಿಮ್ಮ ಸೀರೆ ತುಂಬ ಚೆನ್ನಾಗಿರುತ್ತೆ. ಸೀರೆ ಬಗ್ಗೆ ನಾರ್ಮಲ್ ಆಗಿ ಎಲ್ಲರೂ ಡ್ರೈ ಕ್ಲೀನಿಗೆ ಕೊಟ್ಬಿಡ್ತಾರೆ. ಸಿಲ್ಕ್ ಸೀರೆಗಳನ್ನ ಡ್ರೈ ಕ್ಲೀನಿಗೆ ಕೊಡಬಾರ್ದು. ಏನಕ್ಕೆ ಅಂತಂದರೆ ಸ್ವಲ್ಪ ಸ್ಟಾರ್ಚ್ ಥರ ಆಗಿ ವೈಟ್ ಆಗಿ ಹಾಳಾಗಿಬಿಡತ್ತೆ ಸೀರೆಗಳನ್ನು ಎಲ್ಲಿ ಪಾಲಿಶಿಂಗ್ ಮಾಡಿಸ್ಬೇಕು ಅಂತ ಹೇಳಿ ನಂದು ಇನ್ನೊಂದು ವಿಡಿಯೋದಲ್ಲಿ ನಾನು ಅಡ್ರೆಸ್ ಕೂಡ ತೋರಿಸಿದ್ದೀನಿ. ನೀವು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು. ಆ ವಿಡಿಯೋನ ನೀವು ಒಂದ್ಸತಿ ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.